ಮೇಡಮ್ ನೀವು ಅಗ್ರಿಮೆಂಟ್ ಅಲ್ಲ, ಬಾಂಡ್ ಪೇಪರ್ ಅಲ್ಲ, ನೀವು ಬ್ಯಾಂಕಲ್ಲೇ ಹೋಗಿ ಮೋದಿ ಅವ್ರ ಮುಂದೆನೇ ಸೈನ್ ಮಾಡಿದ್ರು ಮೋಸ ಮಾಡಬೇಕು ಅನ್ನೋರು ಮೋಸ ಮಾಡ್ತಾರೆ ಅಂತ. ಬಿಸ್ನೆಸ್ಸಲ್ಲಿ ನಾವು ಇನ್ವೆಸ್ಟ್ ಮಾಡಿದಾಗ 10 ರೂಪಾಯಿ ಕಳ್ಕೊತೀವಿ. ಕಳೆದಿದ್ದ ತಕ್ಷಣ 11 ರೂಪಾಯಿ ದುಡಿಯೋದ್ರ ಬಗ್ಗೆ ಯೋಚನೆ ಮಾಡಬೇಕು. ದೇವೇಗೌಡರು ಸರ್ ಹತ್ರ ಕರ್ಕೊಂಡು ಹೋದರು. ಸೊ ತುಂಬ ಚೆನ್ನಾಗಿತ್ತು ಮೀಟಿಂಗು. ಆ್ಯಂಡ್ ಅವರು ಅಷ್ಟು ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನಮಗೆ ಸ್ವಲ್ಪ ಟೈಮ್ ಕೊಟ್ಟು ನಮ್ಮ ಬ್ರೌಷರ್ನ ಓದಿ, ನೀನು ಚೆನ್ನಾಗಿ ಮಾಡ್ತಿದ್ಯಾ, ನಿಂಗೆ ಯಾವ ಥರ ಸಪೋರ್ಟ್ ಬೇಕು ಹೇಳು, ಒಂದು ಲೆಟ್ರ್ ತಂದುಕೊಡು, ನಾನು ಕುಮಾರಸ್ವಾಮಿ ಸರ್ಗೆ ಅದನ್ನ ಫಾರ್ವರ್ಡ್ ಮಾಡ್ತೀನಿ. ಯಾರೂ ಅಷ್ಟು ಸುಲಭವಾಗಿ ಕೊಡೋದಿಲ್ಲ. ಅಂದರೆ ದೊಡ್ಡವ್ರ ಮನಸ್ಥಿತಿಗಳು ನಾನು ಹೇಳಿದ್ದು ಅವರಿಗೆ. ನಾನು ಅವಾಗಲೂ ಹೇಳಿದೆ ನಿಮಗೆ, ಹೆಣ್ಣು ಮಕ್ಳನ್ನ ಮುಂದೆ ನಿಲ್ಲಿಸ್ತಾರೆ, ನಡ್ಸ್ಕೊಂಡು ಹೋಗೋದು ನಮ್ಮ ಕೆಪಾಸಿಟಿ ಅಂತ. ಒಬ್ರು ನಂಬಕ್ಕಾಗಲಿಲ್ಲ ಅಂತಂದರೆ ಬೇರೆಯವ್ರನ್ನೂ ನಂಬಾರ್ದು. ಈ ಥರದ್ದೊಂದು ಥಾಟ್ ಪ್ರಾಸೆಸ್ ನಮ್ಗಳಿಗೆ ಜನ ಇಂಡ್ಯೂಸ್ ಮಾಡ್ತಿರ್ತಾರೆ. ಏನಾದರೂ ಒಂದು ಚಿಕ್ಕ ತಪ್ಪಾಗಿದ್ದ ತಕ್ಷಣ ಇಷ್ಟೇನಾ, ನಂಬಿದ್ದಕ್ಕಾಯ್ತಾ, ಹೀಗೆಲ್ಲ ಮಾತಾಡ್ತಾರೆ. ಯಾರ್ದೋ ಒಬ್ಬ ವ್ಯಕ್ತಿ ಹೊಸದಾಗಿ ಬಂದು ಒಬ್ಬ ವ್ಯಕ್ತಿಯ ಚಾಡಿ ಮಾತಿಂದ ನನ್ನ ಸ್ವಾಭಿಮಾನಕ್ಕೆ ನೋವಾಗೋ ಥರ ಒಂದು ಮಾತು ಬಂತು. ನಾನು ಆ ಬಿಸ್ನೆಸ್ಸಿಂದ ಹೊರಗೆ ಬರಲೇಬೇಕಾದಂಥ ಪರಿಸ್ಥಿತಿ. ಸರ್, ಒಂದು ಬಿಸ್ನೆಸ್ ಇಸ್ ಅ ವೆರಿ ಬಿಗ್ ಜರ್ನಿ. ಅದನ್ನು ಪ್ಲಸ್ ಆಗಿ ತೊಗೊಳ್ಳೋರು ಇದ್ದಾರೆ, ಮೈನಸ್ ಆಗಿ ತೊಗೊಳ್ಳೋರು ಇದ್ದಾರೆ. ಸೊ ಪ್ಲಸ್ ಆಗಿ ತೊಗೊಳ್ಳೋರು ಏನು ಮಾಡ್ತಾರೆ ಅಂದರೆ ಸ್ಪ್ರಿಂಗ್ ಥರ ಯೋಚನೆ ಮಾಡ್ತಾರೆ. ನೀವು ಎಷ್ಟು ಅದ್ರ ಮೇಲೆ ನೆಲಕ್ಕೆ ಪ್ರೆಸ್ ಕೊಡ್ತೀರಾ ಅದು ಅಷ್ಟು ಹೈಟಲ್ಲಿ ಜಂಪ್ ಆಗುತ್ತೆ. ಸೊ ಇದು ನಾನು ಫಾರ್ ಎಕ್ಸಾಂಪಲ್ ಪಾಸಿಟಿವ್ ಆಗಿ ಯೋಚನೆ ಮಾಡೋರು. ಸ್ವಲ್ಪ ಜನ ಏನು ಅನ್ಕೋತಾರೆ, ಹಾಳು ಮಾಡಿಬಿಟ್ಲು. ಸೊ ಇನ್ವೆಸ್ಟ್ ಮಾಡೋದಕ್ಕೂ ಮುಂಚೆ ನೀವು ಇವಾಗ ನಮ್ಮ ಫ್ರೆಂಡ್ ಯಾರು ನನ್ನ ಕೊಲೀಗ್ ಇದ್ದಾರೆ, ಚಂದ್ರಶೇಖರ್ ಅಂತ, ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ಮೇಡಮ್ ನೀವು ಅಗ್ರಿಮೆಂಟ್ ಅಲ್ಲ, ಬಾಂಡ್ ಪೇಪರ್ ಅಲ್ಲ, ನೀವು ಬ್ಯಾಂಕಲ್ಲೇ ಹೋಗಿ ಮೋದಿ ಅವ್ರ ಮುಂದೆನೇ ಸೈನ್ ಮಾಡಿದ್ರು ಮೋಸ ಮಾಡಬೇಕು ಅನ್ನೋರು ಮೋಸ ಮಾಡ್ತಾರೆ ಅಂತ. ಅದನ್ನು ನಾವು ತಡೆಯೋಕ್ಕಾಗೋದಿಲ್ಲ, ಆಯಿತಾ? ಬಟ್ ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ಈಸ್ ವೆರಿ ಬಿಗ್ ಮಾರ್ಕೆಟಿಂಗಲ್ಲಿ ಮತ್ತು ಡಿಜಿಟಲಲ್ಲಿ ನಂಗೆ ತುಂಬ ಸಪೋರ್ಟಾಗಿ ನಿಂತಿದ್ದಾರೆ. ಆಗಲೇ ಹೇಳಿದೆ, ನಮ್ಮ ಜೊತೆನಲ್ಲಿ ಒಂದು ಒಳ್ಳೆ ಗುಂಪಿದ್ರೆ ಮಾತ್ರ ಬಿಸ್ನೆಸ್ಸಲ್ಲಿ. ಈಸ್ ಒನ್ ಆಫ್ ಮೈ ಬೆಸ್ಟ್ ಅಡ್ವೈಸರ್. ಅದೇ ಥರ ನನ್ನ ಸ್ಟಾಫ್ ಬಗ್ಗೆ ಹೇಳ್ತೀನಿ. ನೆಟ್ವರ್ಕಿಂಗ್ ನಾನು ಇವಾಗ ಹೇಳಿದೆ. ಬಿಸ್ನೆಸ್ಸಲ್ಲಿ ನಾವು ಇನ್ವೆಸ್ಟ್ ಮಾಡಿದಾಗ 10 ರೂಪಾಯಿ ಕಳ್ಕೊತೀವಿ. ಕಳೆದಿದ್ದ ತಕ್ಷಣ 11 ರೂಪಾಯಿ ದುಡಿಯೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಕಳೆದಿದ್ದಾಯಿತು, ಅದ್ರ ಬಗ್ಗೆ ಇನ್ನೂ 10 ರೂಪಾಯಿ ಕೈ ಬಿಟ್ಟೋಗಿರುತ್ತೆ. ಸೊ ಕಳೆಯೋದ್ರನ್ನ ಕಳ್ಕೊಂಡ ಮೇಲೆ ಮತ್ತು ಅದೇ ತಪ್ಪನ್ನು ರಿಪೀಟ್ ಮಾಡಿದೆ ಮುಂದಕ್ಕೆ ಹೋಗೋವಂಥದ್ದು. ಇವಾಗ ನನ್ನ ಜರ್ನಿನಲ್ಲೂ ಕೂಡ ಒಂದಷ್ಟು ಕಹಿ ನೆನಪುಗಳಿದೆ, ಇಲ್ಲ ಅಂತ ಹೇಳೋದಿಲ್ಲ. ಯಾಕಂದರೆ ಬಿಸ್ನೆಸ್ ಇಸ್ ನಾಟ್ ಎನ್ ಈಸಿ. ಅದೇ ಥರ ತಪ್ಪುಗಳು ನಡೆದಿರುತ್ತೆ, ಮುಳ್ಳು ಮೇಲೆ ನಡೀತಿರ್ತೀವಿ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಅವ್ರನ್ನ ನಂಬದೆ ಕಳ್ಕೊಂಡೆ ಅಂತ ಹೇಳಿದಾಗ ನಂಬಿಕೆ ಇಲ್ಲದೆ ಜೀವನ ಮಾಡೋಕ್ಕಾಗಲ್ಲ. ಅವ್ರನ್ನ ನಂಬದೆ ನಂಬಿಕೆ ಉಳಿಸ್ಕೊಳ್ಳೋಕೆ ಅವರಿಂದ ಆಗಲಿಲ್ಲ, ಹಾಗಂತ ಇನ್ನೊಬ್ಬರನ್ನ ಉಳಿಸ್ಕೊಳ್ಳೋರನ್ನ ನಂಬಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ಒಬ್ಬರನ್ನ ನಂಬಿ ಅವ್ರಿಗೆ ಅವ್ರಿಗೆ ಯೋಗ್ಯತೆ ಇಲ್ಲ ವಿನಃ ನನ್ನ ತಪ್ಪಲ್ಲ. ನಾವು ಈ ಥರ ಯೋಚನೆ ಮಾಡಿದಾಗ ಮತ್ತೆ ಬಿಸ್ನೆಸ್ಸಲ್ಲಿ ಮುಂದಕ್ಕೆ ಹೋಗ್ಬೋದು. ಎರಡನೇದು, ಇವಾಗ ದೊಡ್ಡವರು ಹೆಸರು ತೊಗೊಂಡ್ರಿ, ಲೆಜೆಂಡ್ಸ್ ಅವರೆಲ್ಲ, ದೇವೇಗೌಡರು ಸರ್ ಇರ್ಬೋದು, ವೀರೇಂದ್ರ ಹೆಗಡೆ ಸರ್ ಇರ್ಬೋದು. ಇದು ನೆಟ್ವರ್ಕಿಂಗ್. ಇವಾಗ ದೇವೇಗೌಡರು ಸರ್ನ ಭೇಟಿ ಮಾಡಬೇಕು ಅಂತಂದರೆ ಅದಕ್ಕೊಬ್ಬರು ಕಾರಣಕರ್ತರು. ನಮ್ಮ ಗ್ರೂಪಲ್ಲಿ ನನ್ನ ಒಂದಷ್ಟು ಜನ ನನಗೆ ವೆಲ್ ವಿಷರ್ಸ್ ಅಂತ ಹೇಳ್ತಾರಲ್ಲ, ಅವರಲ್ಲಿ ನಮ್ಮ ಮರಿಮಲೆಯ ಸರ್ ಅಂತಿದ್ದಾರೆ. ಅವ್ರದ್ದು ತುಂಬ ಒಂದು ಸಮಾಜಮುಖಿಯಾಗಿ ವರ್ಕ್ ಮಾಡ್ತಾರೆ. ಆ್ಯಂಡ್ ಒಳ್ಳೆ ಗುಣ, ಎಲ್ರಿಗೂ ಸಹಾಯ ಮಾಡಬೇಕು. ಎಸ್ಪೆಷಲಿ ಕಷ್ಟಪಡೋರಂತ ಅವ್ರನ್ನ ಕಂಡ್ರೆ ಅವ್ರಿಗೆ ಭಾರಿ ಇಷ್ಟ. ಅವ್ರು ನಿನಗೆ ಯಾರು ದೊಡ್ಡ ಶತ್ರು ಅಂದರೆ ಸೋಂಬೇರಿಗಳು ಅಂತಾರೆ, ಬೇರೆ ಯಾರು ಶತ್ರುಗಳಲ್ಲ, ಸೋಂಬೇರಿಗಳು. ಸೊ ಅವರ ಒಂದು ಪರಿಚಯ ನನಗೆ ನಮ್ಮ ಚಂದ್ರಶೇಖರ್ ಅವರಿಂದನೇ ಆಗಿದ್ದು. ಸೊ ಅವ್ರ ಹತ್ರ ಮಾತಾಡ್ತಾ ಅವ್ರು ಹೇಳಿದ್ರು, ನಿನ್ನ ಪ್ರಾಡಕ್ಟ್ಸ್ ಚೆನ್ನಾಗಿದೆ, ನಿನಗೊಂದು ಸಪೋರ್ಟ್ ಸಿಸ್ಟಮ್ ಬೇಕು, ನೀನು ಗ್ರೋ ಆಗೋದಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ದೇವೇಗೌಡರು ಸರ್ ಹತ್ರ ಕರ್ಕೊಂಡು ಹೋದರು. ಸೊ ತುಂಬ ಚೆನ್ನಾಗಿತ್ತು ಮೀಟಿಂಗು. ಆ್ಯಂಡ್ ಅವರು ಅಷ್ಟು ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನಮಗೆ ಸ್ವಲ್ಪ ಟೈಮ್ ಕೊಟ್ಟು ನಮ್ಮ ಬ್ರೌಷರ್ನ ಓದಿ, ನೀನು ಚೆನ್ನಾಗಿ ಮಾಡ್ತಿದ್ಯಾ, ನಿಂಗೆ ಯಾವ ಥರ ಸಪೋರ್ಟ್ ಬೇಕು ಹೇಳು, ಒಂದು ಲೆಟ್ರ್ ತಂದುಕೊಡು, ನಾನು ಕುಮಾರಸ್ವಾಮಿ ಸರ್ಗೆ ಅದನ್ನ ಫಾರ್ವರ್ಡ್ ಮಾಡ್ತೀನಿ, ನಿಂಗೆ ಅದರಿಂದ ಇಂಡಸ್ಟ್ರಿ ಎಂಟ್ರಿ ಸಪೋರ್ಟ್ ಆಗ್ಬೋದು ಅಂತೆಲ್ಲ ಹೇಳಿದ್ರು. ದಟ್ ವಾಸ್ ಅ ಮೆಮೊರಬಲ್ ಮೊಮೆಂಟ್ ನಮಗೆ. ನಾವು ಅದನ್ನು ಯೋಚನೆನೂ ಕೂಡ ಮಾಡಬೇಕಾಗದೇ ಇರೋವಂಥ ಮೊಮೆಂಟ್ಸ್ ಅವೆಲ್ಲ. ಸೊ ಅದೇ ಥರ ಇನ್ನೊಬ್ರು ಕಿರಣ್ ಅಂತ ಹೇಳಿ RR ನಗರದಲ್ಲಿದ್ದಾರೆ. ಈಸ್ ಅ ಪ್ರಪೋಸ್ಡ್ ಕೌನ್ಸಿಲರ್ ಆಗೋವಂಥ ವ್ಯಕ್ತಿ, ತುಂಬ ಸಮಾಜಮುಖಿಯಾಗಿ ಒಳ್ಳೊಳ್ಳೆ ಕೆಲಸ ಮಾಡಿರೋವಂಥ ವ್ಯಕ್ತಿ. ಅವ್ರ ಪರಿಚಯ ಆಯಿತು. ಅಲ್ಲಿ ಕೂಡ ಅವ್ರು ನನಗೆ ವೀರೇಂದ್ರ ಹೆಗಡೆ ಸರ್ ಹತ್ರ ಕರ್ಕೊಂಡು ಹೋದರು. ಆ್ಯಂಡ್ ಅದೇ ಥರ ಅವರು ಕೂಡ ಎಷ್ಟು ಸಪೋರ್ಟಿವ್ ಆಗಿ ನಂಗೆ ಹೇಳಿದ್ರು ಅಂತಂದರೆ, ಇಮಿಡಿಯೇಟಾಗಿ ಕರೆದ್ರು. ಅವ್ರದ್ದು ಸಿರಿ ಅಂತ ಒಂದು ಇದೆ, ಅವ್ರದ್ದೊಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ, ಅಲ್ಲಿ ಹೆಣ್ಣು ಮಕ್ಕಳಿಗೆ ತುಂಬ ಆದ್ಯತೆ ಕೊಟ್ಟು ಮಾಡಿಸ್ತಾ ಇದ್ದಾರೆ. ಸೊ ಅವ್ರನ್ನ ಕರೆದ್ರು, ಜನಾರ್ದನ್ ಸರ್ ಅಂತ ಹೇಳಿ.
ಅವ್ರನ್ನ ಕರೆದ್ಬಿಟ್ಟು ನೋಡಪ್ಪ ಈಕೆಗೆ ಏನಾದರೂ ಹೆಲ್ಪ್ ಮಾಡೋಕ್ಕೆ ಸಾಧ್ಯನಾ ನೋಡು ಅಂತಂದರು. ಆ್ಯಂಡ್ ನಾನು ಜನಾರ್ದನ್ ಸರ್ಗೆ ಮತ್ತು ಐ ಮೀನ್ ಅಫ್ಕೋರ್ಸ್ ವೀರೇಂದ್ರ ಹೆಗ್ಡೆಗೆ ಫಸ್ಟು ಆ್ಯಂಡ್ ಜನಾರ್ದನ್ ಸರ್ಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅವರು ಇಮಿಡಿಯೇಟಾಗಿ ಮೇಡಮ್ ನೀವು ಫ್ಯಾಕ್ಟ್ರಿ ವಿಸಿಟ್ ಮಾಡಿ, ನಿಮ್ಮಲ್ಲಿ ಬಾಕ್ಸ್ ಇದೆ, ಹೆಣ್ಮಕ್ಳು ಎಸ್ಪೆಷಲಿ ಕಾರ್ಗೇಷನ್ ಇಂಡಸ್ಟ್ರಿನಲ್ಲಿ ಹೆಣ್ಮಕ್ಳು ಕಡಿಮೆ, ಯಾಕಂದರೆ ಇಟ್ಸ್ ಮ್ಯಾನ್ಸ್ ಜಾಬ್ ಅಂತ. ಸೊ ಬಿಗ್ ಮೆಷಿನರೀಸ್ ಇರೋವಂಥ ಒಂದು ಇಂಡಸ್ಟ್ರಿ ಅದು. ಅವ್ರು ಹೇಳಿದ್ರು ನಿಮ್ಮಲ್ಲಿ ಬಾಕ್ಸ್ ಇದೆ ಅನ್ನೋದಾದರೆ ಬನ್ನಿ ನೋಡಿ, ನಿಮಗೆ ಯಾವುದಾಗುತ್ತೋ ಅದನ್ನು ತೊಗೊಳ್ಳಿ ಅಂತ ಹೇಳಿದ್ರು. ಸೊ ಫ್ಯಾಕ್ಟ್ರಿ ವಿಸಿಟ್ ಮಾಡಿದ್ವಿ, ನಮಗೊಂದು ಅವಕಾಶ ಕೂಡ ಕೊಟ್ಟರು. ತಕ್ಷಣವೇ ಯಾರೂ ಅಷ್ಟು ಸುಲಭವಾಗಿ ಕೊಡೋದಿಲ್ಲ, ಅಂದರೆ ದೊಡ್ಡವ್ರ ಮನಸ್ಥಿತಿಗಳು ನಾನು ಹೇಳಿದ್ದು. ಅವರಿಗೆ ನಾನು ಅವಾಗಲೂ ಹೇಳಿದೆ ನಿಮಗೆ, ಹೆಣ್ಣು ಮಕ್ಳನ್ನ ಮುಂದೆ ನಿಲ್ಲಿಸ್ತಾರೆ, ನಡ್ಸ್ಕೊಂಡು ಹೋಗೋದು ನಮ್ಮ ಕೆಪಾಸಿಟಿ ಅಂತ. ಈ ದೊಡ್ಡವರೆಲ್ಲ ಇವಾಗ ಅದೇ ಮಾಡಿರೋದು. ನೀ ಹೆಣ್ಮಕ್ಳು ಮಾಡ್ತಿದ್ಯಾ, ನಿಂಗೆ ನಾನು ಸಪೋರ್ಟ್ ಮಾಡ್ತೀನಿ, ಬಟ್ ಕ್ವಾಲಿಟಿ ಸರ್ವಿಸ್ ನೀನು ನೋಡ್ಕೊ. ಹಂಗಂತ ಕಳಪೆ ಅವ್ರ ಬಿಸ್ನೆಸ್ಸಿಗೆ ನಾವು ತೊಂದರೆ ಮಾಡಬಾರ್ದು, ಅದು ನಮ್ಮ ಮೇಲೆ ಜವಾಬ್ದಾರಿ ಇರುತ್ತೆ. ನನಗೊಂದು ಅವಕಾಶ ಕೊಟ್ಟರು. ಸೊ ಹಾಗಾಗಿ ನಾನು ಅಲ್ಲಿ ಕೂಡ ಇವಾಗ ಸಪ್ಲೈ ಮಾಡ್ತಾ ಇದ್ದೀವಿ. ನಂದು ಬಾಕ್ಸ್ಗಳೆಲ್ಲ ಸಿರಿ ಗ್ರೂಪಿಗೆ ಬಾಕ್ಸ್ಗಳು ಸಪ್ಲೈ ಆಗ್ತಿದೆ. ಇನ್ನು ಮುಂದಕ್ಕೆ ಆಪರ್ಚುನಿಟೀಸ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ. ಹಾಗೆ ನನ್ನ ಜೊತೆನಲ್ಲೇ ಸುರೇಶ್ ಸರ್ ಅಂತ ಇದ್ದಾರೆ, ಅವ್ರು ನಮ್ಮ ಕಂಪನಿ CEO. ಅವ್ರದ್ದು ಅಷ್ಟೇ ತುಂಬ ಒಳ್ಳೆ ನೆಟ್ವರ್ಕಿಂಗ್ ಇದೆ. ಅಂದರೆ ಇವಾಗ ನಾನು ರಾಮಯ್ಯ ಎಂಟ್ರಿ ತೊಗೊಂಡೆ ಅಂತ ಹೇಳಿದೆ, ಜಾಲಪ್ಪಗೆ ಎಂಟ್ರಿ ತೊಗೊಂಡೆ ಅಂತ ಹೇಳಿದೆ, ಮತ್ತು ಇದಕ್ಕೆ ಯಾವುದು ಬ್ಯಾಂಗ್ಳೂರು ಹಾಸ್ಪಿಟಲ್ಲಿ ಮಂಜುನಾಥ್ ಸರ್ನ ಹೋಗಿ ಭೇಟಿ ಮಾಡೋ ಅವಕಾಶ ಸಿಕ್ತು. ಅದೆಲ್ಲ ನನಗೆ ಸುರೇಶ್ ಸರಿಂದನೇ ಸಿಕ್ಕಿದ್ದು. ಸುರೇಶ್ ಸರೇ ಕೂಡ ನನ್ನನ್ನು ಅಲ್ಲಿ ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡಿಸಿ, ಈಸ್ ಅ ಪಾರ್ಟ್ ಆಫ್ ಅವರ್ ಬಿಸ್ನೆಸ್, ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ನಾನು ಅದನ್ನೇ ಹೇಳಿದೆ, ನೆಟ್ವರ್ಕಿಂಗ್ ಇಸ್ ವೆರಿ ಭಾಳ ಇಂಪಾರ್ಟೆಂಟ್ ಮೇಡಮ್. ನಿಜ, ಆಮೇಲೆ ಆ ನೆಟ್ವರ್ಕಿಂಗ್ ನೀವು ಬೆಳೆಸ್ಕೊಂಡು ಉಳಿಸ್ಕೊಂಡಿದ್ದೀರಲ್ಲ, ಅದು ಭಾಳ ನಿಮ್ಮ ತಾರೀಫ್ ಅದೇ ಮೇಡಮ್ ಇರೋದು. ಯಾಕಂದ್ರೆ ನಾವು ತುಂಬ ಜನ ತಪ್ಪೇನು ಮಾಡ್ತಾರೆ ಅಂತಂದ್ರೆ, ಒಂದು ನೆಟ್ವರ್ಕ್ ಕೊಟ್ಟಿದ ತಕ್ಷಣ ಸೈಡ್ ಆ ಹೊಸ ನೆಟ್ವರ್ಕ್ ಜೊತೆ ಹೋಗ್ತಾರೆ, ಅಲ್ಲೊಂದು ಬಿಡ್ತಾರೆ ಮತ್ತಕ್ಕೆ ಹೋಗ್ತಾರೆ. ಹಾಗಲ್ಲ, ಅದು ಒಟ್ಟಿಗೆ ಬೆಳಿಬೇಕು. ಈತನ ಹತ್ರ ಒಂದು ನೆಟ್ವರ್ಕ್ ಮಾತ್ರ ಅವ್ರು ಬಿಟ್ಕೊಟ್ಟಿದ್ದಾರೆ. ನನಗಿವಾಗ ಬರೀ ರಾಮಯ್ಯ ಜಾಲಪ್ಪ ಕೊಟ್ಟರು, ನಾನು ಅವ್ರನ್ನ ಬಿಟ್ಟೆ ಅಂತಂದ್ರೆ ಮುಂದಕ್ಕೆ ಹೋಗಕ್ಕಾಗಲ್ಲ. ಇವಾಗ ಸುರೇಶ್ ಸರ್ ಮತ್ತೆ ನಂಗೆ BGS ನ ಕನೆಕ್ಟ್ ಮಾಡಿಸಿದ್ರು. ಸೊ ಅದೆಲ್ಲ ಅಲ್ಲೆಲ್ಲ ನಾವು ಯೋಚನೆ ಕೂಡ ಮಾಡೋಕ್ಕಾಗಲ್ಲ. ಸೊ ನಮಗೇನಂತಂದ್ರೆ, ನಾವು ಬೆಳೆದು ನಮ್ಮ ಜೊತೆಲಿರೋರು ಒಟ್ಟಿಗೆ ಬೆಳಿಬೇಕು. ನನ್ನ ಹತ್ರ ಫ್ಯಾಕ್ಟ್ರಿ ಇದೆ, ಪ್ರಾಡಕ್ಟ್ ಇದೆ, ಬಟ್ ಅವ್ರ ಹತ್ರ ನೆಟ್ವರ್ಕ್ ಇದೆ. ಇದು ಎರಡು ಒಟ್ಟಿಗೆ ಹೋಗೋ ಅಂಥದ್ದು. ನೆಟ್ವರ್ಕಿಂಗ್ ಅಂಡ್ ಮಾರ್ಕೆಟಿಂಗ್ ಇಲ್ಲದೆ ಪ್ರಾಡಕ್ಟ್ ಇಲ್ಲ, ಪ್ರಾಡಕ್ಟ್ ಇಲ್ಲದೆ ಮಾರ್ಕೆಟಿಂಗ್ ಇಲ್ಲ. ಸೊ ಇದು ಎರಡನ್ನೂ ಪ್ಯಾರಲಲ್ ಆಗಿ ತೊಗೊಂಡು ಹೋಗೋದಕ್ಕೆ ನಾವು ಜನಗಳ ಜೊತೆ ಸ್ಪಂದಿಸಬೇಕು, ಅವ್ರನ್ನ ಉಳಿಸ್ಕೋಬೇಕು. ಆ ಥರ ಅದೇ ಥರ ನಾನು ಹೇಳಿದೆ, ನನ್ನ ಚಂದ್ರಶೇಖರ್ ಅಂತ ನನ್ನ ಜೊತೆ ನಾವಿದ್ದಾರೆ. ಸುರೇಶ್ ಸರು, ಚಂದ್ರಶೇಖರ್ ಅವ್ರದ್ದು ನನಗೆ ತುಂಬ ಸಪೋರ್ಟ್ ಸಿಕ್ಕಿದ್ದು. ಒಬ್ರು ನಂಬಕ್ಕಾಗಲಿಲ್ಲ ಅಂತಂದರೆ ಬೇರೆಯವ್ರನ್ನೂ ನಂಬಾರ್ದು. ಈ ಥರದ್ದೊಂದು ಥಾಟ್ ಪ್ರಾಸೆಸ್ ನಮ್ಗಳಿಗೆ ಜನ ಇಂಡ್ಯೂಸ್ ಮಾಡ್ತಿರ್ತಾರೆ. ಏನಾದರೂ ಒಂದು ಚಿಕ್ಕ ತಪ್ಪಾಗಿದ್ದ ತಕ್ಷಣ ಇಷ್ಟೇನಾ, ನಂಬಿದ್ದಕ್ಕೆ ಆಯ್ತಾ, ಹೀಗೆಲ್ಲ ಮಾತಾಡ್ತಾರೆ. ಇಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ನನ್ನ ಓವರಾಲ್ ಜರ್ನಿನಲ್ಲಿ ಒಂದು 20 years ಒಂದು SSP ಏನಿದೆ, ಅದ್ರ ಜೊತೆ ಇನ್ನೊಂದು ಕಂಪನಿನಲ್ಲಿ ಕೂಡ ನಾನು ಒಬ್ಬ ಪಾರ್ಟ್ನರ್ ಆಗಿ ಇದ್ದೆ. ಸೊ ಒಂದು ಚಿಕ್ಕದು ಯಾರ್ದೋ ಒಬ್ಬ ವ್ಯಕ್ತಿ, ಹೊಸದಾಗಿ ಬಂದು ಒಬ್ಬ ವ್ಯಕ್ತಿಯ ಚಾಡಿ ಮಾತಿಂದ ನನ್ನ ಸ್ವಾಭಿಮಾನಕ್ಕೆ ನೋವಾಗೋ ಥರ ಒಂದು ಮಾತು ಬಂತು. ನಾನು ಆ ಬಿಸ್ನೆಸ್ಸಿಂದ ಹೊರಗೆ ಬರಲೇಬೇಕಾದಂಥ ಪರಿಸ್ಥಿತಿ. ಆ ಟೈಮಲ್ಲಿ, ಅಥವಾ ಒಂದು ಅದಕ್ಕೆ 6 ತಿಂಗಳು ಮುಂಚೆ, ನನ್ನ ಜೊತೆಯಲ್ಲಿ ಯಾರಿವಾಗ ನನ್ನ ಕಲೀಗ್ ಅಂತ ಹೇಳಿದೆ, ನಮ್ಮ ಸುರೇಶ್ ಸರ್ ಇರ್ಬೋದು, ಮತ್ತು ಚಂದ್ರಶೇಖರ್ ಇವ್ರದ್ದು ಪರಿಚಯ ಆಗಿದ್ದು. ನಾನು ಅವ್ರ ಜೊತೆ ಕಂಟಿನ್ಯೂ, ಮತ್ತು ನಾನು ಬಿಸ್ನೆಸ್ಸಿಂದ ಅಂದರೆ ನಂದು ಇರೋ ಬಿಸ್ನೆಸ್ ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ಆ ಕಂಪನಿಯಿಂದ ನಾನು ಹೊರಗೆ ಬಂದೆ ಅಂತ ಗೊತ್ತಾದ ಮೇಲೂ ಕೂಡ ಇವ್ರು ನನ್ನ ಜೊತೆ ಕಂಟಿನ್ಯೂ ಮಾಡಿದ್ರು, ಬಿಸ್ನೆಸ್ ಜರ್ನಿ ಕಂಟಿನ್ಯೂ ಮಾಡಿದ್ರು. ಎಸ್ಪೆಷಲಿ ಚಂದ್ರಶೇಖರ್ ವಿಚಾರವಾಗಿ ನಾನು ತೊಗೊಳ್ಬೇಕು ಅಂದರೆ, ಅವ್ರದ್ದು ಡಿಜಿಟಲ್ ನಾಲೆಡ್ಜ್ ತುಂಬ ಚೆನ್ನಾಗಿತ್ತು. ಇವಾಗ ಮಾರ್ಕೆಟಿಂಗ್, ಇವಾಗ ನನಗೆ ನನ್ನ ಸ್ಟ್ರೆಂತ್ ಪ್ರೊಡಕ್ಷನ್, ಟೆಕ್ನಿಕಲ್ಲು, ಪ್ರೊಡಕ್ಷನ್ನು, ಕ್ವಾಲಿಟಿ, ಇದನ್ನೆಲ್ಲ ನಾನು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಿದ್ದೆ. ಬಟ್ ಎಲ್ಲೋ ಒಂದು ಕಡೆಯಲ್ಲಿ ನನಗೆ ಅಪ್ಗ್ರೇಡೆಡ್ ನಾಲೆಡ್ಜ್ ಆಫ್ ಡಿಜಿಟಲ್ ಇರ್ಬೋದು ಆ್ಯಂಡ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸು ನನ್ನಲ್ಲಿ ಅದರ ಅವಶ್ಯಕತೆ ನನಗಿತ್ತು. ಐ ವಾಸ್ ಲುಕಿಂಗ್ ಫಾರ್ ಸಂಬಡಿ ರೈಟ್ ಹೂ ಕ್ಯಾನ್ ಟೇಕ್ ಮೀ ಇನ್ ಟು ದಟ್ ಪಾತ್. ನಾ ಹೇಳಿದೆ ಅವಾಗ, ಎವ್ರಿಥಿಂಗ್ ಇಸ್ ಅ ಕಲೆಕ್ಟಿವ್ ವರ್ಕ್ ಅಂತ. ಆ ಜರ್ನಿನಲ್ಲಿ ನನಗೆ ಚಂದ್ರಶೇಖರ್ ಅವ್ರದ್ದು ಸಪೋರ್ಟು ತುಂಬ ಚೆನ್ನಾಗಿ ಸಿಕ್ತು. ನೆಟ್ವರ್ಕಿಂಗ್ ಅಂತ ತೊಗೊಂಡ್ರೆ ನಮ್ಮ ಸುರೇಶ್ ಸರು ತುಂಬ ದೊಡ್ಡ ನೆಟ್ವರ್ಕು, ಮರಿಮಲಯ್ಯ ಸರು, ಕಿರಣ್, ಇವ್ರದ್ದೆಲ್ಲ ನೆಟ್ವರ್ಕಿಂಗ್ ಸ್ಟ್ರೆಂತ್ ಬಂತು ನನಗೆ. ಆ್ಯಂಡ್ ಚಂದ್ರಶೇಖರ್ದು ಅವ್ರದ್ದು ಥಾಟ್ ಪ್ರಾಸೆಸ್ಸು ಆ್ಯಂಡ್ ಪೇಷನ್ಸ್. ನಾನು ಆಲ್ರೆಡಿ ಸುಮಾರು ಪೇಷನ್ಸ್ ಜೀವನ ಕಲಿಸಿತ್ತು, ಬಟ್ ಇನ್ನೂ ಎಲ್ಲಿ ನನ್ನನ್ನು ನಾನು ಟೇಮ್ ಮಾಡ್ಕೋಬೇಕು ಅದೊಂದು. ಆಮೇಲೆ ಡಿಜಿಟಲ್ ಪ್ರೆಸೆಂಟೇಷನ್ ಆ್ಯಂಡ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸು, ಯಾಕಂದ್ರೆ ಅವರು ಸಿನಿಮಾದಲ್ಲಿದ್ದರು, ಮತ್ತು ಅವರು ಡಿಫ್ರೆಂಟ್ ಆ್ಯಸ್ ಅ ಸ್ಟಾಫ್ ಆಲ್ಸೋ ಹಿ ಹಸ್ ವರ್ಕ್ಡ್ ಇನ್ ಒನ್ ಮೋರ್ ಕಂಪನಿ. ಆ ಕಂಪನಿನಲ್ಲಿ ತುಂಬ ದೊಡ್ಡ ಕಂಪನಿನಲ್ಲಿ, ಟೊಯೋಟಾ ಅಂತ ಕಂಪನಿಲಿ ವರ್ಕ್ ಮಾಡಿದಾಗ ಆ ಸ್ಟ್ಯಾಂಡರ್ಡ್ಸ್ ಅವ್ರಿಗೆ ಸೆಟ್ ಆಗಿರುತ್ತೆ.
ಸೊ ಅವ್ರದ್ದು ಫೀಲ್ಡೇ ಅದಾಗಿದ್ರಿಂದ ಸೊ ನನಗೆ ಆ ಸಪೋರ್ಟು ತುಂಬ ತುಂಬಾ ಈಸಿ ಆಯ್ತು ಈಸಿ ಆಯಿತು. ಇವಾಗ ನಾನು ವಿದಿನ್ ಸ್ಪ್ಯಾನ್ ಆಫ್ ಈ ಸ್ಪೆಷಲೈಸ್ಡ್ ಪ್ರಾಡಕ್ಟ್ ಏನಿದೆ, ನಾನು ಒಂದು 30-35 ಪ್ರಾಡಕ್ಟ್ ಏನು ತೊಗೊಂಡು ಬಂದಿದ್ದೀನಿ, ಅದನ್ನ ನಾನು ಮಾಡಿದ್ದು ನಂದು ಆ ಪಾರ್ಟ್ನರ್ಶಿಪ್ಪಿಂದ ಹೊರಗೆ ಬಂದಮೇಲೆ. ಓಹೋ, ಪಾರ್ಟ್ನರ್ ಹೊರಗಡೆ ಬಂದ್ಮೇಲೆ ಇವೆಲ್ಲ ಸ್ಟಾರ್ಟ್ ಇದನ್ನ ನಾನು ಮಾಡಿದ್ದು. ಅವಾಗ ಮೊದಲಿಗೆ ಕಾರಗೇಷನ್ ಇತ್ತು, ಮತ್ತೆ ನಂದು ಕ್ಲೀನಿಂಗ್ ರೆಗ್ಯುಲರ್ ಕ್ಲೀನಿಂಗ್ ಪ್ರಾಡಕ್ಟ್ ಏನಿತ್ತು ಅದಿತ್ತು. ಬಟ್ ನಾನು ಅದರಿಂದ ಹೊರಕ್ಕೆ ಬಂದಮೇಲೆ ನಂದು ಸೈಂಟಿಸ್ಟ್ ಟೀಮ್ ನಾನು ಮತ್ತೆ ಫುಲ್ ಸೆಟ್ ಮಾಡಿದ್ದಿದ್ದು. ಅದು ನನ್ನ ಸ್ಟ್ರೆಂತ್, ನಾನು ಹೇಳಿದೆ ನನ್ನದೇ ಅದು ಸ್ಟ್ರೆಂತ್ ಇತ್ತು. ಬಟ್ ಆ ಸ್ಟ್ರೆಂತನ್ನು ಹೇಗೆ ಯೂಸ್ ಮಾಡಬೇಕು ಅಂತಂದಾಗ ನಮ್ಗೆ ಅದು ಕರೆಕ್ಟಾಗಿರೋ ಪ್ರಾಡಕ್ಟ್ಸ್ ಬೇಕು. ಪ್ರಾಡಕ್ಟನ್ನು ಹೊರಗೆ ತೊಗೊಂಬಂದೆ. ಅಗೇನ್ ಮಾರ್ಕೆಟಿಂಗ್, ಪಬ್ಲಿಸಿಟಿ, ಮಾರ್ಕೆಟಿಂಗ್, ಡಿಜಿಟಲ್ ಪ್ರೆಸೆಂಟೇಷನ್. ಸೊ ಇದಿಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ನೀವು ನನಗೊಂದು ಮಾತು ಹೇಳಿರಿ ಮೇಡಮ್, ನಿಮ್ಮ ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿದೆ, ಬ್ರೌಷರ್ ತುಂಬ ಚೆನ್ನಾಗಿದೆ ಅಂತ. ಅದಕ್ಕೆ ನಾವು ಅದ್ರ ನಾಲೆಡ್ಜ್ ಇರೋರ ಜೊತೆನಲ್ಲಿ ಟ್ರಾವೆಲ್ ಆಗಬೇಕು. ಎಲ್ಲದನ್ನು ನಾವು ಒಬ್ಬರೇ ಮಾಡ್ತೀವಿ ಅಂತ ಆಗೋದಿಲ್ಲ. ಅದೇ ಥರ ಯಾವುದೇ ಒಬ್ಬ ಬಿಸ್ನೆಸ್ಮನ್ ಆಗಲಿ, ಒಬ್ಬ ಸ್ಟೂಡೆಂಟ್ ಆಗಲಿ, ನಮ್ಮಲ್ಲಿ ಇರೋ ಜನ ನಾವು ಮಾಡಿದ್ದನ್ನು ಸರಿ ಅಂತ ಪ್ರೋತ್ಸಾಹಿಸಬೇಕು. ನಾನು ಇವತ್ತಿನವರೆಗೂ ನನ್ನ ಜರ್ನಿ ಬಂದಿದ್ದೀನಿ ಅಂತಂದರೆ 100% ಅದ್ರ ಕ್ರೆಡಿಟು ನಾನು ನಮ್ಮ ಫ್ಯಾಮಿಲಿಗೆ ಕೊಡ್ತೀನಿ. ನನ್ನ ಅಪ್ಪ ಅಮ್ಮ, ನಾನು ಚಿಕ್ಕವಳಿದ್ದಾಗ ನೀನೇನೇ ಮಾಡಿದ್ರು ಕರೆಕ್ಟಾಗಿ ಮಾಡ್ತೀಯಾ, ನಿಂಗೆ ಜವಾಬ್ದಾರಿ ಇದೆ, ಏನೇ ಮಾಡಿದ್ರು ನೀನು ಯೋಚನೆ ಮಾಡಿ ಕರೆಕ್ಟಾಗಿ ಮಾಡ್ತೀಯ, ನೀ ಮಾಡು ಅನ್ನೋರು. ಆಮೇಲೆ ನನ್ನ ಅಣ್ಣ ತಮ್ಮಂದರು, ಅಕ್ಕ ನೀನು ಹೇಳಿದ್ರೆ ನಾವು ಮಾಡ್ತೀವಿ. ಅಲ್ಲಿ 10 ಸಲ ನಮ್ಮನ್ನು ಜಾಸ್ತಿ ರೆಸ್ಪಾನ್ಸಿಬಲ್ ಮಾಡಿರ್ತಾರೆ. ನಮ್ಗಿನ್ನೂ ಟೆನ್ಷನ್ ಜಾಸ್ತಿ. ಯಾಕಂದರೆ ನಮಗೆ ಅಂದರೆ ಸರಿ ತಪ್ಪಿನ ಬಗ್ಗೆ ನಮಗೆ ಟೆನ್ಷನ್ ಬರೋದಿಲ್ಲ. ನಾವು ಬೇರೆಯವ್ರಿಗೆ ರೆಫರ್ ಮಾಡುವಾಗ 10 ಸತಿ ಯೋಚನೆ ಮಾಡಬೇಕು. ಸೊ ಆ ಥರ ನಂಗೆ ಸಪೋರ್ಟ್ ಸಿಕ್ತು. ಅದೇ ಥರ ನಾವು ಕೂಡ ಒಬ್ರನ್ನ ನಂಬಬೇಕು. ಅವ್ರ ಸ್ಟ್ರೆಂತ್, ಇವಾಗ ನನ್ನ ಸ್ಟ್ರೆಂತ್ ಏನೋ ಇದೆ, ನನ್ನ ಮನೇಲಿ ಗುರುತಿಸಿದ್ರು, ಅದ್ರ ಮೇಲೆ ನನ್ನ ನಂಬಿದ್ರು, ನಾನು ಎಕ್ಸೆಲ್ ಆದೆ. ಅದೇ ಥರ ಫಾರ್ ಎಕ್ಸಾಂಪಲ್ ನೆಟ್ವರ್ಕಿಂಗಲ್ಲಿ ನಾನು ಸುರೇಶ್ ಸರ್ನ ನಂಬಿದೆ. ಯಾಕಂದರೆ ಅವ್ರ ಸ್ಟ್ರೆಂತ್ ಅದು. ನಾನು ಅಲ್ಲಿ ಹೋಗೋಕ್ಕಾಗಲ್ಲ, ನಾನು ಅವ್ರನ್ನ ನಂಬಬೇಕು. ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಇರ್ಬೋದು, ಡಿಜಿಟಲ್ ಇರ್ಬೋದು, ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಚಂದ್ರು ಸ್ಟ್ರೆಂತು. ಸೊ ಚಂದ್ರಶೇಖರ್ ಅವ್ರನ್ನ ನಾನು ನಂಬಲೇಬೇಕು. ಸೊ ಅವರಿಂದ ನನಗೆ ಮರಿಮಲ್ಲಯ್ಯ ಸರಿಂದ ನನಗೆ ವೆಂಕಟಾಚಲಯ್ಯ ಸರ್, ನಮ್ಮ ಇವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಅವ್ರ ಮನೆಗೆ ನನ್ನನ್ನು ಕರ್ಕೊಂಡು ಹೋದರು. ದಟ್ ಈಸ್ ಆಲ್ಸೋ ಒನ್ ಮೋರ್. ನನಗೆ ದೇವೇಗೌಡ ಸರ್ನ ಭೇಟಿ ಮಾಡೋದು ಅಷ್ಟೇ ತುಂಬ ಸಂತೋಷ ಕೊಟ್ಟಿದ್ದು. ನನ್ನ ಬಗ್ಗೆ ನನಗೆ ಒಂದು ಪ್ರೌಡ್ ಫೀಲ್ ಆಗಿದ್ದು. ಯಾಕಂದರೆ ಅವ್ರು ಇದೆಲ್ಲ ನೋಡಿ, ಸರ್ ಹೀಗೆಲ್ಲ ಮಾಡ್ತಿದ್ದೀನಿ ಅಂತ ಹೇಳಿದಾಗ, ನೀನು ಶ್ರೀಕಮಲ, ಅದ್ರ ಜೊತೆಗೆ ಉದ್ಯೋಗಶ್ರೀ ಅಂತ ನಾನು ನಿನಗೆ ಹೇಳ್ತೀನಿ. ಅದು ಇಟ್ ಈಸ್ ಅ ಬಿಗ್ ಬ್ಲೆಸ್ಸಿಂಗ್. ಯಾವ ಅವಾರ್ಡ್ಗಳು ಅಂದರೆ, ನನಗೆ ಮೊದಲನೇ ಅವಾರ್ಡ್ ಅನುಪಮ ಕನ್ನಡಿಗ ಅವಾರ್ಡ್ ಬಂತು ವೇ ಬ್ಯಾಕ್ 2005-6 ಸೊ ಅದು ಫಸ್ಟ್ ಅವಾರ್ಡ್ ತಗೊಳ್ಳುವಾಗ ಇದ್ದದ್ದೇ ಖುಷಿ ನನಗೆ ಮತ್ತೆ ಫೀಲ್ ಆಗಿದ್ದು. ಇವ್ರು ಹೇಳಿದಾಗ, ವೆಂಕಟಾಚಲಯ್ಯ ಸರ್ ಹೇಳಿದಾಗ, ಅವರು ನೀನು ಉದ್ಯೋಗಶ್ರೀ ಅಂತ ಹೇಳಿದ್ರು. ಒಂದು ಹೆಣ್ಮಗಳು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಿದ್ದಾಳೆ ಅಂತಂದರೆ ಅದನ್ನು ಪ್ರಮೋಟ್ ಮಾಡಬೇಕು ನಾವು, ತುಂಬ ಖುಷಿ ಆಗುತ್ತಮ್ಮ ಅಂತ ಹೇಳಿದ್ರು. ಆ ಥರ ದೊಡ್ಡವ್ರದ್ದೆಲ್ಲ ಆಗಬೇಕು ಅಂತಂದರೆ ಒಂದಕ್ಕೊಂದು ಕನೆಕ್ಷನ್. ಇವಾಗ ಸುರೇಶ್ ಸರ್ದು ಒಂದು ನೆಟ್ವರ್ಕ್ ಆಯಿತು, ಚಂದ್ರು ಸರ್ದು, ಮರಿಮಲ್ಲಯ್ಯ ಸರ್ದು, ಕಿರಣ್ದು. ಇವಾಗ ಕಿರಣ್ ಪರಿಚಯ ಅಂತ ಹೇಳಿದ್ರೆ ಅವರು ಕೂಡ ನನಗೆ ಚಂದ್ರು ಸರ್ ಕಡೆಯಿಂದನೇ ಸಿಕ್ಕಿದ್ದು. ಚಂದ್ರಶೇಖರ್ ಅವ್ರದ್ದೇ ಫ್ರೆಂಡ್ಸ್ ಅವರು. ಹಾಗೇನೇ ನಾವಿವಾಗ ಇದಕ್ಕೆ ಹೋದ್ವಿ. ಇವಾಗ ಕೇರಳನಲ್ಲಿ ನಾನು ಮಾಡ್ತಿದ್ದೀನಿ ಅಂತೆ, ಸಿಜ್ಜು ಸರ್ ಅಂತ ಹೇಳಿ. ಸೊ ಅವ್ರ ಜೊತೆ ನಾನು ಟೈಅಪ್ ಆಗ್ತಿದ್ದೀನಿ. ಕೇರಳ ಮತ್ತು ಮಡಿಕೇರಿ ಎರಡೂ ಕೂಡ ಅವ್ರ ಅಂಡರೇ ಮಾಡ್ತಿದ್ವಿ. ಅದು ಅಗೇನ್ ಇಟ್ಸ್ ಅ ನೆಟ್ವರ್ಕಿಂಗ್. ಚಂದ್ರಶೇಖರ್ ಅವ್ರದ್ದು ಫಿಲ್ಮ್ ಫೀಲ್ಡಲ್ಲಿ ಆಲ್ರೆಡಿ ಅವ್ರು ಇದ್ದಾರೆ. ಅಂಡ್ ಹಿ ಈಸ್ ಒನ್ ಆಫ್ ದಿ ಪಾರ್ಟ್ ಆಫ್ ಒನ್ ಆಫ್ ದ ಮೂವಿ. ಶ್ರೀನಿವಾಸ್ ತಿಮ್ಮಯ್ಯ ಅವ್ರು ಮಾಡ್ತಿರೋಂಥ ವರ್ಣವೇದ ಮೂವಿನಲ್ಲಿ ಹಿ ಈಸ್ ಅ ಪಾರ್ಟ್. ಸೊ ಆ ವರ್ಣವೇದ ಮೂವಿಯಲ್ಲಿ ನೀವು ಡಬ್ಬಿಂಗ್ ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದೆ. ಅದು ಕಲೆ ಅನ್ನೋದನ್ನ ಗುರುತಿಸೋದು. ಅಲ್ಲ, ನೀವು ಆರಂಭದಲ್ಲಿ ಹೇಳ್ಬಿಟ್ರಿ ನಾನು ಇನ್ಸ್ಪೈರ್ ಮೂವಿ ಅಂತ ಹೇಳಿದ್ರಿ. ಅದ್ರ ಜೊತೆಗೆ ಇನ್ನೊಂದು ಹೇಳಿದ್ರಿ ಈಗ ಮಾತಾಡ್ತಾ. ನನಗೆ ಒಂದು ಅವರು ಅಂದರೆ ನೋಡಿ, ರಾಜ್ಕುಮಾರ್ ಅವರು ನೋಡ್ಬಿಟ್ಟು ಇದು ಬಂಗಾರದ ಮನುಷ್ಯದಲ್ಲಿ ಎಷ್ಟೋ ಜನ ವಾಪಸ್ ಹಳ್ಳಿಗೆ ಹೋಗಿ ಜೀವನ ಕಟ್ಕೊಂಡ್ರು. ನೀವು ಹೇಳಿದ್ರಿ ನನಗೆ ಸ್ಫೂರ್ತಿ ಮಹಾಲಕ್ಷ್ಮಿ ಅಂದ್ರೆ. ಹೌದು, ಯಾಕಂದ್ರೆ ಆ ಪೊಸಿಷನ್, ಆ ಒಂದು ಪ್ರೈಡ್, ಅದು ಸೊಸೈಟಿನಲ್ಲಿ ನಮ್ಮನ್ನ ನಾವು ಗುರುತಿಸ್ಕೊಳ್ಳೋದಕ್ಕೆ ಆ ಥರದ್ದು ನೋಡಿದಾಗ ನಾವು ಹೀಗಿರ್ಬೇಕು ಅನ್ನೋ ಒಂದು ಇನ್ಸ್ಪೋದಲ್ಲ. ಸೊ ಹಾಗಾಗಿ ಅಂದ್ರೆ ಕಲೆ ಬಗ್ಗೆ ಆಸಕ್ತಿ ತುಂಬಾ ನನಗೆ, ತುಂಬಾ ಚಿಕ್ಕ ವಯಸ್ಸಿಂದ. ಹೇಳಿದ್ರಲ್ಲ ಆರಂಭದಲ್ಲಿ ನಾವು ಹೋಗ್ಬಿಟ್ಟು ನಮ್ಮ ಮನೆಗಳಲ್ಲಿ ಟಿವಿಗಳು ಇರ್ತಾ ಇರ್ಲಿಲ್ಲ, ಅಲ್ಲಿ ಹೋಗ್ಬಿಟ್ಟು ಯಾರೋ ಮನೇಲಿ ನೋಡ್ತಾ ಇದ್ವಿ ನೋಡಿ. ಅವೆಲ್ಲ ನಿಮ್ಗೆ ಹುಚ್ಚು. ಶನಿವಾರ ಭಾನುವಾರ ಬಂದ್ರೆ ಸಾಯಂಕಾಲ ಒಂದ್ ಹಿಂದಿ ಮೂವಿ, ಒಂದ್ ಕನ್ನಡ ಮೂವಿ. ಇವ್ರ ಮನೇಲಿ ಇಲ್ವಾ 1/4 ಕಿಲೋಮೀಟರ್ ನಮ್ ದೊಡ್ಡಮ್ಮನ ಮನೆಗೆ ನಡ್ಕೊಂಡೋಗಿ ಪಿಕ್ಚರ್ ನೋಡಿ ಬರ್ತಿದ್ವಿ. ಆ ತರ ಒಂದು ಹುಚ್ಚದು ಚಿಕ್ಕ ವಯಸ್ಸಿಂದನೂ. ಅದೊಂದು ಅಂದ್ರೆ ಕಲೆ ಅನ್ನೋದೇ ಹಾಗೆ, ಆ ಸೆಳೆತ, ಆ ಥರ ಸೆಳೆತ, ಅದು ನಿಜ ಮೇಡಮ್, ನಿಜ. ಸೊ ಅದಕ್ಕೊಂದು ಇದಂತಂದ್ರೆ, ನಾವು ಆ ಶೂಟಿಂಗಿಗೆ ಚಂದ್ರಶೇಖರ್ ಅವ್ರ ಜೊತೆ ನಾನು ಹೋಗ್ತಿದ್ದೆ. ಅಲ್ಲಿ ಶ್ರೀನಿವಾಸ್ ಸರ್ದು ಪರಿಚಯ ಆಯಿತು.
ಆ್ಯಂಡ್ ಸಿಜ್ಜು ಸರ್ದು ಪರಿಚಯ ಐತೆ. ಈಸ್ ಒನ್ ಆಫ್ ದಿ ಶೇರ್ ಹೋಲ್ಡರ್ ಫಾರ್ ದಟ್ ಮೂವಿ. ಅವರು ಪ್ರೊಡಕ್ಷನ್ ಇದರಲ್ಲಿದ್ದಾರೆ. ಆಮೇಲೆ ಆಡಿದ್ದೀರಾ ಅಂತ ಒಂದು ಇದಾಯ್ತು, ಸಿಂಗಿಂಗ್ ಕೂಡ ಮಾಡ್ತೀರಾ ಅಂತಂದು. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಶಿವಮೊಗ್ಗ ಸುಬ್ಬಣ್ಣ ಅವ್ರ ಜೊತೆ ಒಂದಷ್ಟು ಭಾವಗೀತೆಗಳಿಗೆ ಅವ್ರ ಜೊತೆ ಹೋಗ್ತಿದ್ದೆ. ಹೌದಾ? ಇದರಲ್ಲಿ ಕಿರ್ಲೋಸ್ಕರ್ ಅಲ್ಲಿ, ಮೈಸೂರ್ ಲ್ಯಾಂಪ್ಸ್ ಅಲ್ಲಿ, ಅಲ್ಲೆಲ್ಲ ಅವ್ರನ್ನ ಅವಾಗ 7th 8th ಆ ಏಜ್ ಅಲ್ಲಿ ಇದ್ದಾಗ ಕರ್ಕೊಂಡು ಹೋಗೋರು. ಅಂಡ್ ಅಗೇನ್ ನಾನು ವುಮೆನ್ ಎಂಪವರ್ಮೆಂಟ್ಗೆ ಬರ್ತೀನಿ. ಅವಾಗ ಯಾರೋ ಹೇಳಿದ್ರಂತೆ ಆ ತರ ಹಾಡಕ್ಕೆ ಅಂತ ಹೋಗ್ಬಿಟ್ರು ಓಡೇ ಹೋಗ್ಬಿಡ್ತಾರೆ ಹೆಣ್ಮಕ್ಳು. ಸರ್ ಹಳೆ ಕಾಲದಲ್ಲಿ ಅದೊಂದು ಇತ್ತಲ್ವಾ ಸರ್, ಅಲ್ಲಿಗೆ ಅದು ಕಟ್. ಅಂದರೆ ನೀವು ನನಗೆ ತಿಳ್ಮಟ್ಟಿಗೆ ಮೇಡಮ್, ನೀವು ಜೀವನದಲ್ಲಿ ಯಾವುದು ಟೈಮ್ ವೇಸ್ಟ್ ಮಾಡಿಲ್ಲ ಮೇಡಮ್. ಈಗ ನೀವು ಹೇಳ್ತಾ ನೋಡಿದ್ರೆ ನೋಡಿ, ಒಂದು ಕಡೆ ಕಲೆದು ಹೇಳ್ತೀರಾ, ಇನ್ನೊಂದು ಕಡೆ ಇನ್ನೊಂದು ವಿಚಾರದ್ದು ಹೇಳ್ತೀರಾ. ಅಂದರೆ ನೀವು ಸಮಯನ ಹಾಳು ಮಾಡಿಲ್ಲ ಅಲ್ಲ, ಸಮಯಕ್ಕೆ ವ್ಯಾಲ್ಯೂ ಕೊಟ್ಟಿದ್ದೀರಾ ಮೇಡಮ್. ಸತ್ಯ ಸರ್ ಅದು. ಅಂದರೆ ನಾವು ಏನು ಮಾಡ್ತಿದ್ದೀವೋ ಅದಕ್ಕೆ ಫುಲ್ ಡೆಡಿಕೇಟ್ ಆಗಬೇಕು. ಡೆಡಿಕೇಟ್ ಆಗದೇ ಇದ್ದರೆ, ಇವಾಗ ನೀವು ದೊಡ್ಡವ್ರ ಲೆಜೆಂಡ್ಸ್ ಅಂತ ತಗೊಳ್ಳಿ, ರಾಜ್ಕುಮಾರ್ ಸರ್ ಇರ್ಬೋದು ಅಥವಾ ನಮ್ಮ ಅಬ್ದುಲ್ ಕಲಾಂ ಸರ್ ಇರ್ಬೋದು, ಎಲ್ಲರೂ ಹೇಳೋದೇನು, ನೀನು ಏನು ಮಾಡ್ತಿದ್ದೋ ಅದನ್ನ ಡೆಡಿಕೇಟೆಡ್ ಆಗಿ ಮಾಡಿ. ಕಸ ತೊಳೆಯೋನು ಕಸ ಕ್ಲೀನ್ ಮಾಡೋದ್ರ ಬಗ್ಗೆನೇ ಯೋಚನೆ ಮಾಡಬೇಕು, ಇಲ್ಲದ್ರೆ ಕ್ಲೀನ್ ಆಗಲ್ಲ ಅಲ್ವಾ ಸರ್? ಇವಾಗ ನನಗೆ ಇದು ಅಂತ ಅಸೈನ್ ಆದ್ಮೇಲೆ ನಾವು ಅದ್ರ ಮೇಲೆ ವರ್ಕ್ ಮಾಡಬೇಕು. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಸರ್, ಡೈವರ್ಟ್ ಆಗ್ತಾರೆ. ಅದು ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್. ಹಿನ್ನಡೆ ಆಗ್ಬಿಡುತ್ತೆ, ಹಿನ್ನಡೆ ಬಂದ್ಬಿಡುತ್ತೆ. ನೀವೇನಾರು ಅವತ್ತು ಹಿನ್ನಡೆ ಆಗಿದ್ರೆ ನೋಡಿ, ಈ ಮಟ್ಟಕ್ಕೆ ನೀವು ಬೆಳೆಯೋಕ್ಕಾಗ್ತಿಲ್ಲ, ಒಂದು ಕಂಪ್ನಿನ ನಡೆಸೋಕ್ಕಾಗ್ತಿಲ್ಲ. ಎಷ್ಟೋ ಜನ ನೋಡಿ ನಿಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ, ಕುಟುಂಬಗಳ ಜೀವನಗಳು ನಡೀತಾ ಇದೆ. ಅದೆಲ್ಲ ಇನ್ನೂ ಒಂದೇನಂತಂದ್ರೆ, ಇವಾಗ ನಾನು ಇಲ್ಲಿ ಕೂತ್ ಮಾತಾಡ್ತಿದ್ದೀನಿ ಅಥವಾ ಒಂದು ಅವಾರ್ಡ್ ತಗೊಳ್ತಿದ್ದೀನಿ ಅಂದಾಗ ತುಂಬಾ ಜನ ಹೇಳ್ತಾರೆ ಕಮಲಾ ಬೆಳೆದ್ ಬಿಟ್ಲು. ಅದ್ರ ಹಿಂದೆ ಶ್ರಮ ಇರುತ್ತೆ. ಇವಾಗ ಒಬ್ರು ನೋಡಿದಾಗ, ಇವಾಗ ನಾವು ಸುಧಾಮೂರ್ತಿ ಮೇಡಮ್ನ ನೋಡ್ತೀವಿ ಅಥವಾ ಇನ್ನೊಬ್ರು ನೋಡಿದಾಗ ಓ ತುಂಬಾ ಗ್ರೇಟರ್, ಬಟ್ ಅವ್ರದ್ದೇ ಆದ ಜರ್ನಿನಲ್ಲಿ ಅವ್ರದ್ದು ಶ್ರಮ ಇರುತ್ತೆ. ಎಸ್ಪೆಷಲಿ ನಾವೊಂದು ತುಂಬ ಆರ್ಥೋಡಾಕ್ಸ್ ಫ್ಯಾಮಿಲಿಯಿಂದ, ನಾನು ಒಂದು ಬ್ರಾಹ್ಮಿನ್ ಫ್ಯಾಮಿಲಿಯಿಂದ ಬಂದಿರೋದು, ತುಂಬ ಆರ್ಥೋಡಾಕ್ಸ್ ಅಂತಾನೆ ಹೇಳ್ಬೋದು. ಸೊ ಆ ಥರ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಂದ ಬಂದಾಗ ಅದರದೇ ಚಾಲೆಂಜಸ್ ಇರುತ್ತೆ ಮೇಡಮ್. ಇವಾಗ ನಾನು ಹೆಣ್ಮಕ್ಳಿಗೆ ಅದನ್ನೇ ಹೇಳೋದು, ನೀವು ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ಫೋಕಸ್ ಇಟ್ಕೊಳ್ಳಿ. ಇವಾಗ ನಂದೊಂದು ಸ್ಮಾಲ್ ಎಕ್ಸಾಂಪಲ್, ಇದನ್ನ ನಾನು ಅವಮಾನ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ, ಅದನ್ನು ಗರ್ವವಾಗೇ ಹೇಳ್ಕೊಳ್ತೀನಿ. ನಾನು ನಂದು ಮದುವೆ ಆದಮೇಲೆ ಒಂದು ಫಂಕ್ಷನಿಗೆ ಹೋಗಿದ್ವಿ, ತುಂಬ ದೊಡ್ಡ ಫಂಕ್ಷನು ಸರ್. ಅದು ತುಂಬ ಸರ್ತಿ ಇದನ್ನ ನಾನು ಉಲ್ಲೇಖ ಮಾಡಿದ್ದೀನಿ ಸುಮಾರು ಕಡೆನಲ್ಲಿ. ಆವಾಗ ನಾನು ಬಿಸ್ನೆಸ್ ಶುರು ಮಾಡಿದ್ದು ಹೊಸದು. ಆವಾಗ ಕ್ಲೀನಿಂಗ್ ಪ್ರಾಡಕ್ಟ್ ಹೇಳಿದ್ನಲ್ಲ, ಟ್ರೈನಿಂಗ್ ಎಲ್ಲ ತೊಗೊಂಡು ಶುರು ಮಾಡಿದೆ. ನನ್ನದೇ ಆ ದುಡ್ಡು ನಾನು ಯಾರ ಮೇಲೂ ಡಿಪೆಂಡ್ ಆಗಿರಲಿಲ್ಲ. ಫಂಕ್ಷನಿಗೆ ಹೋದೆ, ತುಂಬ ದೊಡ್ಡ ಫಂಕ್ಷನ್, ರಿಸೆಪ್ಷನ್ನು, ಅವಾಗೆಲ್ಲ ಈ ಹಾಡುಗಳೆಲ್ಲ ಆರ್ಕೆಸ್ಟ್ರಾ ಎಲ್ಲ ಓಡುವಂಥ ಟೈಮು, ಎಲ್ಲರೂ ಇತ್ತು. ನನ್ನ ಇನ್ಸಲ್ಟ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ಆನ್ಲೈನ್ ನನಗೆ ಹೇಳಿದ್ರು, ಯಾರ ಮನೇಲಾದರೂ ಟಾಯ್ಲೆಟ್ ಗಲೀಜಾಗಿದ್ದರೆ, ಬಾತ್ರೂಮ್ ಗಲೀಜಾಗಿದ್ದರೆ ನಮ್ಮ ಕಮಲನ್ ಕರೀರಿ, ಬಂದು ಕ್ಲೀನ್ ಮಾಡಿಕೊಡ್ತಾಳೆ. ಇಟ್ ವಾಸ್ ಅ ವೆರಿ ಬಿಗ್ ಇನ್ಸಲ್ಟ್. ಖಂಡಿತ ಮೇಡಮ್, ಅದು ಬೇರೆಯವ್ರಿಗೆ ತಗೊಂಡಾಗ ಅನ್ಸುತ್ತೆ ಸರ್, ತುಂಬಾ ನೋವಾಗತ್ತೆ, ಇಲ್ಲ ಅಂತಲ್ಲ. ಅಲ್ಲ, ಬೇರೆಯವ್ರಿಗೆ ಅದು ಖುಷಿ ಇರುತ್ತಲ್ಲಿ, ಕೇಳಿಸ್ಕೋರಿಗೆ. ನಿಮಗೆ ಎಷ್ಟು ನಮಗೆ ನೋವಾಗಿರುತ್ತೆ, ಅದು ಅವ್ರು ಯೋಚನೆ ಮಾಡಿಲ್ಲ. ನಾನು ಅವಾಗಲೇ ನಿಮ್ಗೆ ಹೇಳಿದೆ, ನನ್ನ ಪ್ರಕಾರ ಕ್ಲೀನಿಂಗ್ ಪ್ರಾಡಕ್ಟ್ ಅಂದ್ರೆ ತುಂಬಾ ಒಳ್ಳೆ ಪ್ರಾಡಕ್ಟ್ ಅಂತ ನಾನು ಚೂಸ್ ಮಾಡಿದೋಳು. ಅದನ್ನ ಅಷ್ಟು ಕೀಳಾಗಿ ಮಾತಾಡಿದ್ರು, ನಾನು ಏನೂ ಮಾತಾಡಿರಲಿಲ್ಲ ಅಲ್ಲಿ. ಆಯಿತು, ನೀ ಹೇಳ್ದೆ ತಾನೇ, ಸಂತೋಷ. ಬಟ್ ಅಳು ಒಳಗಡೆನಲ್ಲಿತ್ತು, ನೋವಿತ್ತು, ಹಿಂಸೆ. ಮನೆಗೆ ಬಂದೆ, ಒಂದು 3 hours ಹತ್ತಿದ್ದೀನಿ ಸರ್, ನಾನು ಇಲ್ಲ ಅಂತ ಹೇಳೋದೇ ಇಲ್ಲ. ನಾನು ಅಳ್ಳಿಲ್ಲ, ತುಂಬಾ ಧೈರ್ಯ ಅಷ್ಟೇ ಅಂತ ನಾನು ಹೇಳ್ಕೊಳಲ್ಲ. ಪ್ರತಿಯೊಬ್ಬರದು ಅವ್ರದ್ದೇ ಅರ್ದಿರುತ್ತೆ. ಬಟ್ ನಾವು ಹೊರಗಡೆ ಹೇಳ್ತೀವ, ಒಳಗಡೆ ಹೇಳ್ತೀವ ಅಂದ್ರೆ ಅಳೋದಂತೂ ಗ್ಯಾರಂಟಿ ಇರುತ್ತೆ ಮೇಡಮ್. ಸೊ ನಾನು ಬಂದು ಹತ್ತಿದ್ದೀನಿ ಸರ್, ಒಂದು 3.5 hours ತುಂಬ ಹತ್ತಿದ್ದೀನಿ, ಒಬ್ಬಳೇ ಕೂತ್ಕೊಂಡತ್ತೆ. ಆಮೇಲೆ ನಾನು ಯೋಚನೆ ಮಾಡಿದ್ದು ಎರಡನೇ, ಒಂದು ಸೋತ್ರೆ ಅವ್ರಿಗೆ ತುಂಬ ಸಂತೋಷ ಆಗುತ್ತೆ, ಅವ್ರ ಇಂಟೆನ್ಷನ್ನೇ ಅದು. ಸೋಲ್ಬೇಕು, ಬೆಳಿಬಾರ್ದು. ಅದು ಸಹ ನಾವಾಗ್ಲೇ ಹೇಳಿದೆ, ಸಂಬಂಧಿಕರು ಮಾತ್ರ ಯಾವುದಕ್ಕೂ ಸಪೋರ್ಟ್ ಮಾಡಲ್ಲ ಅಂತ. ಸೊ ನನಗೆ ನನ್ನ ತುಂಬಾ ಹತ್ತಿರದವರೇ ಮಾಡಿದ್ದದು. ಆಯ್ತಾ? ಸೊ ಆಯ್ತು, ಸೋತು ಹಿಂದೆ ಬಂದ್ರೆ ನಾ ಎಲ್ಲಾದ್ರೂ ಕೆಲಸ ಮಾಡಲೇಬೇಕು, ಅವಶ್ಯಕತೆ. ನಾನು ಕೂರೋವಂಗಿರ್ಲಿಲ್ಲ. ಒಂದು ನನ್ನ ಕನಸು, ಎರಡೂ ಹಾಳಾಗೋಗುತ್ತೆ. ಅವಶ್ಯಕತೆಗೂ ಹೊಡೆತ ಬೀಳುತ್ತೆ, ಎರಡನೇದು ನನ್ನ ಕನಸು ಕೂಡ ಸತ್ತು ಹೋಗುತ್ತೆ. ಗೆದ್ರೆ ಕಷ್ಟನೂ ಇದೆ, ಇನ್ನೊಂದು 10 ಸತಿ ಅವಮಾನ ಅನುಭವಿಸ್ಬೇಕಾಗತ್ತೆ. ಬಟ್ ಗೆದ್ದ ಮೇಲೆ ನಗಿಸ್ಕೊಂಡು ಹಿಂದೆ ಬರೋದಕ್ಕಿಂತ ಮುಂದೆ ಹೋಗ್ಬಿಡೋಣ, ಏನಾಗುತ್ತೋ ಆಗ್ಲಿ ಅಂತ ಹೇಳಿ ಮತ್ತೆ ಜರ್ನಿ ಶುರು ಮಾಡಿದ್ದು. ಏನಂದ್ರೆ ನಾವು ಕಷ್ಟಪಡೋದಕ್ಕೆ ದೇವರು ಎಲ್ಲೇ ಆದರೂ ಸಹಾಯ ಮಾಡ್ತಾನೆ ಅಂತ. ಅದೇ ಅಷ್ಟಗ್ರಾಮದಲ್ಲಿ ನನಗೆ ಹತ್ತತ್ರ 6 ಕಡೆ ಸನ್ಮಾನ ಆಯಿತು. ಯಾಕಂದರೆ ಇಡೀ ಅಷ್ಟಗ್ರಾಮಕ್ಕೆ ಕಮಲಾ ಒಬ್ಬಳೇನೇ ಇಂಡಸ್ಟ್ರಿ ನಡೆಸ್ತಾ ಇರೋದು, ಇಷ್ಟು ದೊಡ್ಡ ಬಿಸ್ನೆಸ್ ಮಾಡ್ತಿರೋದು ಅಂತೇಳಿ. ಮತ್ತು ನಮ್ಮದು ಊರಿಂದು ಒಂದು ಇದು ಬರುತ್ತೆ, ಪತ್ರಿಕೆ ಬರುತ್ತೆ, ಅವರು ಪ್ರತಿ ವರ್ಷ ರಿಲೀಸ್ ಮಾಡ್ತಾರೆ. ನಮ್ಮ ಹುಲಿಕಲ್ ಗ್ರಾಮದ್ದು ಪತ್ರಿಕೆ ಬರುತ್ತೆ, ಅದರಲ್ಲಿ ನನ್ನ ಬಗ್ಗೆ ಒಂದು ಆರ್ಟಿಕಲ್ ಬರೆದು ರಿಲೀಸ್ ಮಾಡಿದ್ರು. ಸೊ ಆವಾಗ
ಅದು ಒಂದು ಥರ ಖುಷಿ. ಬಟ್ ಒಂದ್ಸತಿ ಅನ್ಸುತ್ತೆ ಜನಗಳು ಒಬ್ಬ ವ್ಯಕ್ತಿನ ಏನು ಅಂತ ಯೋಚನೆ ಮಾಡದೆ ಸಪೋರ್ಟ್ ಮಾಡೋ ಬದಲು ಈ ಥರ ಇನ್ಸಲ್ಟ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅನ್ಸುತ್ತೆ ಮೇಡಮ್. ನೀವು ಆಮೇಲೆ ಮೊಮೆಂಟ್ ತಗೊಡಿ, ಶಾಲ್ ಹೊದಿಸಿ, ಅದು ಬೇರೆ ವಿಚಾರ. ನಮ್ಮ ಕಷ್ಟದಲ್ಲಿ ನಾವು ಕೆಳಗಡೆ ಬಿದ್ದು ನೋವಾದಾಗ ನಿಂತ್ಕೊಂಡ್ರೆ ಅದ್ರ ಮರ್ಯಾದೆನೇ ಬೇರೆ. ಆ ಕ್ರೆಡಿಟ್ ನಾನು ಚಂದ್ರಶೇಖರ್ಗೆ, ಸುರೇಶಿಗೆ ಕೊಡ್ತೀನಿ. ಯಾಕೆ ಇದನ್ನು ತಗೊಂಡೆ ಅಂತಂದರೆ, ಒಬ್ಬ ವ್ಯಕ್ತಿ ಪರಿಸ್ಥಿತಿಯ ಒತ್ತಡದಿಂದ ಕೆಳಗೆ ಬೀಳ್ತಾನೆ. ಎಸ್ ಮೇಡಮ್, ನಿಜ ನಿಜ. ಅವ್ರ ಟ್ಯಾಲೆಂಟ್ ಹಾಳಾಗಲ್ಲ, ಎಸ್, ಅವ್ರ ಅಸ್ತಿತ್ವ ಹಾಳಾಗಿರೋದಿಲ್ಲ. ಇವಾಗ ನಾನು ಆ ಬಿಸ್ನೆಸ್ಸಿಂದ ಹೊರಗೆ ಬಂದಿದ್ದು ಪರಿಸ್ಥಿತಿಗೆ. 20 ವರ್ಷದ ಫ್ರೆಂಡ್ಶಿಪ್ ಇತ್ತು, ಅಷ್ಟು ಒಳ್ಳೆ ಬಿಸ್ನೆಸ್ ಮಾಡಿದ್ವಿ, ಕೋಟಿಗಟ್ಟಲೆ ಬಿಸ್ನೆಸ್ ಮಾಡಿದ್ವಿ. ವಿ ಹ್ಯಾವ್ ಡನ್ ಗುಡ್ ಬಿಸ್ನೆಸ್ ಆ್ಯಂಡ್ ಗುಡ್ ಪ್ರಾಪರ್ಟಿ ಆಲ್ಸೋ. ಯಾರೋ ಒಬ್ಬ ಕೆಲಸಕ್ಕೆ ಬರದೇ ಇರೋ ವ್ಯಕ್ತಿ ಚಾಡಿ ಮಾತಿಂದ ನನ್ನ ಮನಸ್ಸಿಗೆ ನೋವಾಗೋ ಥರ ನಡ್ಕೊಂಡ್ರು, ನಾನು ಬಿಸ್ನೆಸ್ಸಿಂದ ಹೊರಗೆ ಬರೋ ಹಂಗಾಯ್ತು. ಆದರೆ ಆ ಟೈಮಲ್ಲಿ ಪರಿಸ್ಥಿತಿನ ಮಾತ್ರ ಸೈಡ್ಗಿಟ್ಟು ನನ್ನ ವ್ಯಕ್ತಿತ್ವ, ನನ್ನ ಟ್ಯಾಲೆಂಟನ್ನು ಗುರುತಿಸಿ, ಆಯಿತು ಇವ್ರ ಜೊತೆನಲ್ಲಿದ್ದರೆ ನಾವು ಮುಂದೆ ಹೋಗ್ಬೋದು ಅನ್ನೋದನ್ನು ಇವರಿಬ್ಬರೇ ನಂಗೆ ಸಪೋರ್ಟ್ ಮಾಡಿದ್ದು. ಸೊ ನಾನು ಅದನ್ನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಆ ಥರ ಒಂದು ಮನೋಭಾವ ಬೆಳೆಸ್ಕೊಂಡಾಗ ನಿಮಗೆ ಈ ಬಿಸ್ನೆಸ್ ಹಾಳಾಯಿತು, ಬಿಸ್ನೆಸ್ ಫೇಲ್ಯೂರ್ ಆಯಿತು, ಇದು ಇರೋದಿಲ್ಲ. ಕರೆಕ್ಟ್. ಅಪ್ಸೆಟ್ ಆಗ್ಬಿಡ್ತಾರೆ ಕೆಲವರು. ಆ್ಯಂಡ್ ನಾವು ಚೂಸ್ ಮಾಡೋ ವ್ಯಕ್ತಿಗಳು, ಇವಾಗ ನನಗಲ್ಲಿ ನಂಬಿಕೆ ಭಾರಿ ಪೆಟ್ಟದು. ಹೌದು ಮೇಡಮ್. 20 ವರ್ಷದ ಜರ್ನಿ ಅಟ್ ಒನ್ಸ್ ಸ್ಮ್ಯಾಶ್ ಓವರ್ನೈಟ್. ಒಂದೇ ರಾತ್ರಿಲಿ ಎಲ್ಲ ಮಗಚ್ ಬಿದ್ದಂಗೆ ಕಂಪ್ಲೀಟ್ಲಿ ನನ್ನ ಏನೂ ಇಲ್ಲದೆ ಝೀರೋ ಆಗಿ ಹೊರಗೆ ಬಂದೋಳು. ಕೂತ್ಕೊಳ್ಳೋದಕ್ಕೆ ಒಂದು ಆಫೀಸ್ ಇಲ್ಲ ಅಥವಾ ₹1 ದುಡ್ಡಿಲ್ಲ, ಆ ಪರಿಸ್ಥಿತಿಲಿ ಹೊರಗೆ ಬಂದೋಳು. ಆವಾಗ ನನ್ನ ಜೊತೆ ನಿಂತವ್ರು ಇರ್ತಾರಲ್ಲ, ದಟ್ ಈಸ್ ಗ್ರೇಟ್. ಎಸ್ ಮೇಡಮ್, ನಿಜ ನಿಜ ನಿಜ. ಸರ್, ನಾನು ದುಡ್ಡು ತೊಗೊಂಡು, ಪ್ರಾಪರ್ಟಿ ತೊಗೊಂಡು, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ತೊಗೊಂಡು ಬಂದು ಇವರಿಬ್ರು ನಂಗೆ ಜೊತೆನಲ್ಲಿ ನಿಂತಿದ್ರೆ ನಂಗೆ ಏನೂ ಅನ್ನಿಸ್ತಿರ್ಲಿಲ್ಲ ಸರ್. ನಾನು ಅವ್ರನ್ನ ಗ್ರೇಟ್ ಅಂತ ಹೇಳಿ ಇಲ್ಲಿ ಅವ್ರ ಹೆಸರೇ ತಗೋತಿರ್ಲಿಲ್ಲ. ಬಟ್ ನನ್ನ ಜನವರಿ 20 ನಂಗೆ ಇವತ್ತಿಗೂ ಚೆನ್ನಾಗಿ ನೆನಪಿದೆ ಸರ್. 21ನೇ ತಾರೀಕು ನಾನು ವಾಪಸ್ ಹೊರಗೆ ಬಂದಾಗ ಆಫೀಸ್ ಇಲ್ಲ, ನನ್ನ ಹತ್ರ ಒಂದೇ ₹1 ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ. ಯಾಕಂದರೆ ಎಲ್ಲ ಅಲ್ಲಿ ಬ್ಲಾಕ್ ಆಗಿ ಹೋಗಿದೆ. ನನಗೆ ಏನು ಮಾಡಬೇಕು ಅಂತಲೂ ಗೊತ್ತಿಲ್ಲ ಅಂಥ ಪರಿಸ್ಥಿತಿ. ಮತ್ತು 2-3 ದಿನ ಬ್ರೇಕ್ ತೊಗೊಂಡೆ, ಮತ್ತೆ ನಾನು ಡಿಸ್ಕಸ್ ಮಾಡಿದೆ, ಚಂದ್ರಶೇಖರ್ ಹೀಗಿದೆ ನನ್ನ ಪರಿಸ್ಥಿತಿ. Yeah.